ಡಾರ್ಲಿಂಗ್ ಇವತ್ತು ಬರಬೇಕಾಗಿತ್ತು ಆಕ್ಚುಲಿ. ಸೊ ಅವ್ರು ಯಾವ್ದು ಆ್ಯಡ್ ಶೂಟಲ್ಲಿ ಇದ್ದಾರೆ, ಸೊ ಅದರಿಂದ ಬರೋಕ್ಕಾಗಿಲ್ಲ, ಬಟ್ ಬರ್ತಾರೆ. ಅದನ್ನು ನೆಕ್ಸ್ಟ್ ವೀಕಲ್ಲಿ ಯಾವುದೊಂದು ಸುದ್ದಿಗೋಷ್ಠಿ ಮಾಡ್ತೀನಿ, ನಿಮ್ಮನ್ನೆಲ್ಲ ಕರಿತೀನಿ. ಸೊ ಅವ್ರು ಎಂಟ್ರಿ ಆಗ್ತಾರೆ, ಕಾಲಭೈರವ. ಸೊ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟರ್, ಡಿಫ್ರೆಂಟ್ ಶೇಡ್, ಡಿಫ್ರೆಂಟ್ ಎಂಟ್ರಿ. ಆ್ಯಂಡ್ ಈ ಸಿನಿಮಾ ಇವಾಗಲೇ ಹೇಳ್ಬಿಡ್ತಾ ಇದ್ದೀನಿ ನಿಮ್ಗಳಿಗೆ, ಈ ಸಿನಿಮಾ ನೋಡುವಾಗ ಇದೇನ್ ಟ್ರೈಲರ್ ಅಂತ ನೋಡಿದ್ರಿ, ಇವಾಗ ಈ ಸಿನಿಮಾನೇ KDನೇ ಟ್ರೈಲರ್. ಎಂಟರ್ ಸಿನಿಮಾ, ಹೋಲ್ ಸಿನಿಮಾ ಇಸ್ ಅ ಟ್ರೈಲರ್. ನೀವು ಪ್ರತಿ ಪಾತ್ರಗಳು ಹುಡ್ತವೆ, ಪ್ರತಿ ಪಾತ್ರಗಳು ಜಸ್ಟಿಫಿಕೇಶನ್ ಇರ್ತದೆ, ಪ್ರತಿ ಪಾತ್ರಗಳು ಎಂಡ್ ಆಗಲ್ಲ. ಸೊ ಆ ಎಂಡ್ ಯಾವಾಗ ಆಗುತ್ತದೆ ನೀವೆಲ್ಲ ಸಿನಿಮಾ ನೋಡಿದಾಗ ನೀವೇ ಅರ್ಥ ಮಾಡ್ಕೊತೀರ ಅದನ್ನ. ಬಟ್ ದಿಸ್ KD ಸಿನಿಮಾ ಇಸ್ ಓನ್ಲಿ ಟ್ರೈಲರ್. ಓಕೆ, ಪ್ಲೀಸ್ ವಾಚ್ 30th 30ಕ್ಕೆ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದ್ರಿ. ಥ್ಯಾಂಕ್ ಯು. ಸೊ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಬಟ್ ಆದರೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲ ಅಳಲ್ಲ, ಯಾಕೆ ಅಳ್ಬೇಕು, ಒಳ್ಳೆ ಆಯ್ತು ರೀ, ಒಳ್ಳೆ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ. KVN ಸರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ, ಯಾವಾಗ ಕೇಳಬೇಕು. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಗ್ಲೀಷ್ ವರ್ಡ್ ಅಂದ್ರೆ ತುಂಬಾ ಫ್ಯಾಷನ್ ಕರೆಕ್ಟಾ? ಪ್ಯಾಷನ್, ಓಕೆ, ಐ ಡೋಂಟ್ ನೋ, ಸಾರಿ. ಓಕೆ, ತುಂಬಾ ಅವ್ರಿಗೆ ಫ್ಯಾಷನ್ ಇದೆ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಾನು ಏನಾದ್ರು ಮಾಡಿ ಅವ್ರಿಗೆ ವಾಟ್ಸಪ್ ಅಲ್ಲಿ ಏನೋ ಕಳಿಸಿದ್ರೆ, ಫ್ರೆಂಡ್ಸ್ ಸರ್ ಇನ್ನೇನಾದ್ರು ಮಾಡ್ಬೋದು ನೋಡಿ, ಇದನ್ನ ಇದು ಹಿಂಗೆ ಮಾಡ್ಬೋದು ನೋಡಿ ಅಂದ್ರೆ, ಅವ್ರಿಗೆ ಎಷ್ಟು ತುಡಿತಾ ಅಂದ್ರೆ ಅವ್ರಿಗಿರೋ ಜಾಬ್ಗೆ, ಅವ್ರಿಗಿರೋ ಟೈಮಿಂಗ್ಸ್ಗೆ ಅವ್ರು ಅಷ್ಟು ನೋಡಿ, ಅಷ್ಟು ಎನರ್ಜಿಕ್ ಆಗಿ ಇನ್ನ ನಮಗೆ ಪುಷ್ ಮಾಡೋರು. ಅವರು ಇನ್ನ ಏನೋ ಮಾಡ್ಬೋದು ನೋಡಿ, ಸಮಥಿಂಗ್ ಡೂ, ಏನೋ ಚೇಂಜ್ ಮಾಡ್ಬೋದು ನೋಡಿ ಅದನ್ನ ಅಂತ. ಅಂದ್ರೆ ಟಿಲ್ ನಾನು ಟ್ರೈಲರ್ ಇವತ್ತು ಲಾಂಚ್ ಆಗಿದೆ, ಬೆಳಿಗ್ಗೆ ನೆನ್ನೆನೂ ಕೂಡ ಫ್ರೆಂಡ್ಸ್ ಅದು ನೋಡಿ ಇದು ನೋಡಿ ಅಂದ್ರೆ ಅಷ್ಟು ಕುತೂಹಲ, ಅಷ್ಟು ಫ್ಯಾಷನೇಟು, ಅಷ್ಟು ಸಪೋರ್ಟು. ಈ ತರ ಒಬ್ಬ ನಿರ್ಮಾಪಕ, ಈ ತರ ಒಬ್ಬ ಸಂಸ್ಥೆ ನನಗೆ, ಸಾರಿ ಏಕವಚನ ಮಾತಾಡ್ತೇನೆ ನಿರ್ಮಾಪಕ ಅಂತ, ಸಾರಿ ಫಾರ್ ಸರ್. ಅಂಡ್ ಈ ತರ ಒಂದು ಸಂಸ್ಥೆ ಕನ್ನಡ ಚಿತ್ರಕ್ಕಲ್ಲ, ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಸಂಸ್ಥೆ ಇದು. ಆಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ಅನ್ನ ಹಾಕಿದಾರೆ ಸರ್. ಹೀಗೆ ಈ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಅಂಡ್ ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ.